ಎಲ್ಲರಿಗೂ ನಮಸ್ಕಾರ. ಇವತ್ತು ರಕ್ತದಾನ ಶಿಬಿರ ನಮ್ಮ SC/ST ನೌಕರರ ಸಂಘದ ಮತ್ತು ನಮ್ಮ SC/ST ಮೂಲಕರಿಂದ ಇವತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಅಂಗವಾಗಿದೆ. ಮೇನ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂಗವಾಗಿ ಜಯಂತಿ ಹಾಗೂ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಂದ ಈ ಬ್ಲಡ್ ಬ್ಯಾಂಕ್ ಡೊನೇಷನನ್ನು ಮಾಡಲಾಗಿದೆ. ಈ ಬ್ಲಡ್ ಬ್ಯಾಂಕನ್ನು ಮೋಸ್ಟ್ ಏನಂತಂದರೆ, ನೀವೊಬ್ಬರು ಮನುಷ್ಯರಿಗೆ ಏನಾದರೂ ಒಂದು ಗಿಫ್ಟ್, ಒಂದು ವ್ಯಾಲ್ಯೂಬಲ್ ವಸ್ತು, ಕಾರ್ ಕೊಡಿಸ್ಬೋದು, ಗಾಡಿ ಕೊಡಿಸ್ಬೋದು, ಫ್ರೆಂಡ್ಸ್ ಆಗಿರಲಿ, ರಿಲೇಟಿವ್ಸ್ ಆಗಿರಲಿ, ಏನಾದರೂ ಕೊಡ್ಬೋದು. ರಕ್ತ ದುಡ್ಡು ಏನಾದರೂ ಕೊಡ್ಬೋದು. ಬಟ್ ಒಂದು ಪ್ರೆಷಿಯಸ್ ಗಿಫ್ಟ್ ಈ ಜಗತ್ತಲ್ಲಿ ಏನಾದರೂ ಕೊಡ್ಬೋದಾದರೆ ಅದು ಒಂದು ರಕ್ತ. ಅದು ಬಂದುಬಿಟ್ಟು ಯಾರಾದರೂ ಕೊಡೋಕ್ಕೆ ಸಾಧ್ಯವಿಲ್ಲ. ಸೊ ಹಂಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದಿನದ ಬ್ಲಡ್ ಬ್ಯಾಂಕ್ ಡೊನೇಷನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿಸು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಳ್ಳಬೇಕೆಂದು ಕೇಳ್ತೀನಿ. ಈ ಬ್ಲಡ್ ಬ್ಯಾಂಕ್ ಡೊನೇಷನ್ ಮಾಡೋದ್ರಿಂದ ಹೆಚ್ಚಿನ ಬೆನಿಫಿಟ್ಸ್ ಬಂದು ನಮಗೆ ಸಿಗುತ್ತೆ. ಯಾರ್ಯಾರು ಬ್ಲಡ್ ಡೊನೇಟ್ ಮಾಡ್ತಿರಲ್ಲ ಅವರಿಗೆ ಬಂದು ಹೆಚ್ಚಿನ ಮಾಹಿತಿಗಾಗಿ ಸಿಗುತ್ತದೆ. ಇದರಲ್ಲಿ ಮೇನ್ ಏನಪ್ಪ ಅಂದರೆ ಆರೋಗ್ಯವಾಗಿರಬೇಕು. ಹೆಲ್ತಿಯಾಗಿಂದ ಅವ್ರು ಬ್ಲಡ್ ಡೊನೇಷನ್ ಕೊಡ್ಬೋದು. ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತದೆ ಅಂತಂದರೆ, ಬ್ಲಡ್ ಡೊನೇಷನ್ ಮಾಡೋದ್ರಿಂದ 88% ಹಾರ್ಟ್ ಅಟ್ಯಾಕನ್ನು ತಡೆಗಟ್ಟಬಹುದು. ಮತ್ತು 33% ನಾವು ಹಾರ್ಟ್ ರಿಲೇಟೆಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಏನೋ ಹೇಳ್ತೀವಿ, ಬ್ಲಡ್ ಶುಗರ್ ಆಗಿರಲಿ, BP ಆಗಿರಲಿ, ಅದನ್ನು ಬಂದು ನಾವು ತಡೆಗಟ್ಟಬಹುದು. ಮತ್ತು ನಾವು ಈಗೇನು ಒಂದು ಯೂನಿಟ್, ಅದಾವುದು 250 300 ml ಬ್ಲಡನ್ನು ತೊಗೊತೀವಿ. ಅದರಲ್ಲಿ ಏನಿಲ್ಲ ಅಂದರೂ 200 250 ml ಆಫ್ ಐರನ್ ಕಂಟೆಂಟ್ ನಾವು ರಿಮೂವ್ ಮಾಡ್ತೀವಿ. ಅದರಲ್ಲಿ ನಿಮ್ದು ಏನಿಲ್ಲ ಅಂದರೂ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಹಾರ್ಟ್ ಸಂಬಂಧಪಟ್ಟ ಹೃದಯ ಏನೇ ತೊಂದರೆ ಇದೆ ಅದನ್ನೆಲ್ಲ ಬಂದು ನಾವು ತಡೆಗಟ್ಟಬಹುದು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರೋಗ್ರಾಮ್ನ ಬಂದು ಎಲ್ಲರೂ ಬಂದು ಪಾಲ್ಗೊಂಡಿಸಿ ಎಲ್ಲರೂ ಬ್ಲಡ್ಡನ್ನು ಇವತ್ತು ಡೊನೇಟ್ ಮಾಡಲೇಬೇಕು. ಮತ್ತು ಇನ್ನೊಂದು ಏನಾದರೆ, ಯಾರ್ಯಾರು ಬ್ಲಡ್ ಕೊಡಬಹುದು, ಯಾರು ಬ್ಲಡ್ ಕೊಡಬೇಕು, ಯಾರ್ಯಾರು ಕೊಡಬಾರ್ದು ಅಂತ ಸ್ವಲ್ಪ ಇದೇ ಇದೆ. ಏನಪ್ಪ ಅಂತಂದರೆ, 18 ವಯಸ್ಸು ಮೇಲೆ ಪಟ್ಟಿರೋರು, 60 ಇಲ್ಲ 65 ವಯಸ್ಸು ಒಳಗಡೆ ಇದ್ದವರು ಬ್ಲಡ್ಡನ್ನು ಕೊಡಬಹುದು. ಗಂಡು ಮಕ್ಕಳಾಗಿರಲಿ, ಹೆಣ್ಮಕ್ಕಳಾಗಿರಲಿ, ಯಾರಾದರೂ ಬ್ಲಡ್ಡನ್ನು ಕೊಡಬಹುದು. ಮತ್ತು ಅವ್ರದ್ದು ತೂಕ, ಬಾಡಿ ವೇಟ್ ಏನಂದರೆ 45 kgಕ್ಕಿಂತ ಜಾಸ್ತಿ ಆಗಿರಬೇಕು. 45 kgಕ್ಕಿಂತ ಜಾಸ್ತಿ ಆಗಿರಬೇಕು. 18 ವಯಸ್ಸಿನಿಂದ 60 ವಯಸ್ಸರ ಒಳಗೆ ಇರಬೇಕು. ಮತ್ತು ಯಾವುದೇ ರೀತಿಯಾಗಿ ಸ್ಮೋಕಿಂಗ್ ಆಗಿರಲಿ, ಆಲ್ಕೋಹಾಲ್ ಆಗಿರಲಿ, ಯಾವುದೇ ಇನ್ಫ್ಲುಯೆನ್ಸ್ ಆದ ಡ್ರಗ್ಸನ್ನು ಲಾಸ್ಟ್ 24 ಅವರ್ಸ್ ಒಳಗೆ ಯಾರೂ ಹೋಗಬಾರ್ದು. ಮತ್ತು ಅವ್ರದ್ದು ಬ್ಲಡ್ ಬಂದು ಚೆಕ್ ಮಾಡಿದರೆ 12 ಪಾಯಿಂಟ್ಗಿಂತ ಜಾಸ್ತಿ ಇರಬೇಕು. ಅವರು ಮಾತ್ರ ಬ್ಲಡ್ಡನ್ನು ಕೊಡಬಹುದು. ಈಗ ಯಾರು ಕೊಡಬಾರ್ದು, ಈಗ ಇಷ್ಟತನ ಹೇಳಿದೆ ಯಾರು ಕೊಡ್ಬೋದು ಅಂತ. 18 ವಯಸ್ಸಿನಿಂದ 60 ಇರ್ಬೋದು, 12 ಪಾಯಿಂಟ್ ಜಾಸ್ತಿ ಇರಬೇಕು, ತೂಕ ಬಂದು 45 kg ಮೇಲೆ ಇರಬೇಕು, ಆರೋಗ್ಯವಾಗಿರಬೇಕು, ಇವರೆಲ್ಲ ಬಂದು ರಕ್ತಾಂಶ ಕೊಡ್ಬೋದು. ಈಗ ಯಾರು ಕೊಡಬಾರದು, ಯಾವುದೇ ಒಂದು ಕಾಯಿಲೆ ಇರ್ತದ, ಸೀರಿಯಸ್ ಆದ ಕಾಯಿಲೆ ಇರ್ತದ, ಅವ್ರು ಬಂದು ಬ್ಲಡ್ಡನ್ನು ಕೊಡಬಾರ್ದು. ಈಗ ಪ್ರೀವಿಯಸ್ 3 ತಿಂಗಳ ಇರ್ತದೆ, ಲಾಸ್ಟ್ 3 ತಿಂಗಳದ ಅವರೇ ಒಂದು ಬ್ಲಡ್ ಏರ್ಸ್ಕೊಂಡಿರ್ತಾರೆ. ಯಾವುದೋ ಒಂದು ಕಾಯಿಲೆ ಆಗಿರಲಿ, ಅವರೇ ಯಾವುದೋ ಒಂದು ಡಿಸೀಸಿಗೆ ಬ್ಲಡ್ಡನ್ನು ಏರ್ಸ್ಕೊಂಡಿರ್ತಾರೆ. ಅವ್ರು 3 ತಿಂಗಳ ಒಳಗಡೆ ಇದ್ದರೆ ಅವರು ಬ್ಲಡ್ ಕೊಡಬಾರ್ದು. ಮತ್ತು ವುಮೆನ್ಸ್ ಆಗಿರಲಿ, ಹೆಣ್ಮಕ್ಳಾಗಿರಲಿ, ಯಾರಾದರೂ ಬ್ಲಡ್ ಕೊಡ್ಬೋದು. 18 60 ವಯಸ್ಸು ಮೇಲೆ ಪಟ್ಟಿರೋರು ಎಲ್ಲರೂ ಒಂದು ಬ್ಲಡ್ ಕೊಡ್ಬೋದು. ಹೆಣ್ಮಕ್ಳು ಎಸ್ಪೆಷಲಿ ವುಮೆನ್ಸ್ ಯಾರಾದರೂ ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ ಅಂದರೆ, ಪ್ರೆಗ್ನೆಂಟ್ ವುಮೆನ್ ಬ್ಲಡ್ ಕೊಡಬಾರ್ದು. ಈಗ ತಾನೇ ಡೆಲಿವರಿ ಆಗಿ 6 ತಿಂಗಳಾಗಿದೆ, ಅವರು ಬ್ಲಡ್ ಕೊಡಬಾರ್ದು. ಮತ್ತು ಹಾಲು ಕುಡಿಸೋ ಮಕ್ಕಳು, ಬ್ರೆಸ್ಟ್ ಫೀಡಿಂಗ್ ವುಮೆನ್ ಅಂತ ಹೇಳ್ತೀವಿ, ಬ್ರೆಸ್ಟ್ ಫೀಡಿಂಗ್ ಹೆಣ್ಮಕ್ಳು ಬ್ಲಡ್ಡನ್ನು ಕೊಡಬಾರ್ದು. ಮತ್ತು ಪ್ರೀವಿಯಸ್ 3 ತಿಂಗಳಿಂದ ಯಾರಾದರೂ ಬ್ಲಡ್ ಅವರು ಯಾವುದೇ ಕಾಯಿಲೆಗೆ ಅವರು ಬ್ಲಡ್ ಏರಿಸ್ಕೊಂಡಿದ್ರು ಅಂತಂದ್ರೂ ಅವರು ಬ್ಲಡ್ ಕೊಡಬಾರ್ದು. ಆರೋಗ್ಯವಾಗಿ ಹೆಲ್ತಿಯಾಗಿ ಯಾವುದೇ ಒಂದು ಸ್ಮೋಕಿಂಗ್ ಆಗಿರಲಿ, ಆಲ್ಕೋಹಾಲ್ 24 ತಾಸಿನಿಂದ 48 ತಾಸೊಳಗೆ ನಿನ್ನೆ ಮೊನ್ನೆ ಯಾರು ತೊಗೊಳಾರ್ದವರು, 18 ವಯಸ್ಸು ಮೇಲೆ ಪಟ್ಟಿದವರು, 60-65 ವಯಸ್ಸು ಒಳಗಡೆ, 45 kg ತೂಕ ಹೆಚ್ಚಿಗಿನ ಸಮಸ್ಯೆ, ಮತ್ತು HB 12 ಪಾಯಿಂಟ್ ಮೇಲೆ ಇರೋರು, ಇವರೆಲ್ಲರೂ ಬಂದು ಬ್ಲಡ್ಡನ್ನು ಕೊಡಬಹುದು. ನೀವು 1 ಯೂನಿಟ್ ಬ್ಲಡ್ ಕೊಟ್ಟರೆ ನಾಳೆ ಬಂದು 2 3 ಲೈಫನ್ನು ಬಂದು ನಾವು ಬಂದು ಉಳಿಸ್ಬೋದು. ಏನು 250 350 ml ಬ್ಲಡ್ ಕೊಡ್ತಿರಲ್ಲ, ನೀವು 1 ಯೂನಿಟ್ ಬ್ಲಡ್ ಬಂದು ನಾಳೆ ಬಂದು 2 3 ಜನಕ್ಕೆ ಬಂದು ನಾವು ಬಂದು ಉಳಿಸ್ಬೋದು. ಇದೊಂದು ಒಳ್ಳೆಯ ಕೆಲಸ. ಏನಾದರೂ ಮಾಡ್ಬೋದು. ಬಟ್ ರಕ್ತದಾನ ಬಂದು ಮಾಡಿದರೆ ಇದು ಭಾಳ ಪ್ರೆಷಿಯಸ್, ಇದು ಒಂದು ಗಿಫ್ಟ್. ಇದು ಕೆಲಸ ನಮ್ದಂತ ಯಾರೋ ಕೊಡ್ತಿದ್ದಾರೆ ಅಂತ ಏನಿಲ್ಲ. ಇದು ನಮ್ಮದು ಕೆಲಸ, ಇದು ಕಾರ್ಯಕ್ರಮ, ಕರ್ತವ್ಯ. ಇದು ನಾವು ಇದು ಮಾಡಲೇಬೇಕು. ನಾನು ಇವತ್ತು ಬ್ಲಡ್ ಕೊಡ್ತಿದ್ದೀನಿ.
ನಾನು ಲಾಸ್ಟ್ ಬೆಳ್ಳಾರಿ ಓದೋ ಟೈಮಿಗಿದ್ದಾಗ 2 ಸಲ ಕೊಟ್ಟಿದ್ದೆ. ನಾನು ಇವತ್ತು ಬ್ಲಡ್ ಕೊಡ್ತಾ ಇದ್ದೀನಿ. ಸೊ ಅಂಬೇಡ್ಕರ್ ಜಯಂತಿಲಿಂದ ಇವತ್ತು ಎಲ್ಲರೂ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕು. ಬ್ಲಡ್ ಕೊಟ್ಟ ಮೇಲೆ ಆಯ್ತಪ್ಪ ಬ್ಲಡ್ ಕೊಟ್ಟಿವಿ ಈಗೆಲ್ಲ ಮುಗೀತು ಅನ್ಕಿಸಿ ಬ್ಲಡ್ ಕೊಟ್ಟ ನಂತರ ಪೋಸ್ಟ್ ಡೊನೇಷನ್ ಹೇಳ್ತೀವಲ್ಲ, ಬ್ಲಡ್ ಕೊಟ್ಟು ಆಯಿತು ಮತ್ತು ಈಗ ಹೋಗಿ ಪಾರ್ಟಿ ಮಾಡೋಣ, ಇಲ್ಲ. ಬ್ಲಡ್ ಕೊಟ್ಟು ಮೇಲೇನೂ 24 ತಾಸಿನಿಂದ 48 ತಾಸುವರೆಗೂ ಯಾವುದೇ ರೀತಿಯ ಸ್ಮೋಕಿಂಗ್ ಆಗಿರಲಿ, ಆಲ್ಕೋಹಾಲ್ ಆಗಿರಲಿ, ಯಾವುದೇ ಡ್ರಗ್ಸನ್ನು ತೊಗೋಬಾರ್ದು. ವೆಲ್ ಬ್ಯಾಲೆನ್ಸ್ಡ್ ಡಯಟ್, ನೀರು ಚೆನ್ನಾಗಿ ತೊಗೋಬೇಕು. 2 3 ಲೀಟರ್. ಬಿಸಿಲು ಭಾಳ ಇದೆ, ಬ್ಲಡ್ ಕೊಟ್ಟ ತಕ್ಷಣ ದಿಬು ಓಡೋದಿಲ್ಲ, ಚಕ್ರ ಬರುತ್ತದೆ, ಆರಾಮ್ಸೆ ವೇಟ್ ಮಾಡಬೇಕು. ವೆಲ್ ಬ್ಯಾಲೆನ್ಸ್ಡ್ ಡಯಟ್, ಒಳ್ಳೆ ಪೌಷ್ಟಿಕ ಆಹಾರ, ಹಸಿ ತರಕಾರಿ ಆಗಲಿ, ಸೊಪ್ಪುಗಳಾಗಲಿ, ಕಾಳುಗಳಾಗಲಿ, ಆ ರೀತಿ ಊಟ ಮಾಡಬೇಕು. 2 3 ದಿನ. ನೀರು ಚೆನ್ನಾಗಿ ತೊಗೋಬೇಕು. ಮತ್ತು ಬ್ಲಡ್ ಕೊಟ್ಟ ಮೇಲೆ ಯಾವುದೇ ರೀತಿಯಾಗಿ ಸ್ಮೋಕಿಂಗು, ಆಲ್ಕೋಹಾಲ್ ಹ್ಯಾಬಿಟ್ಸ್ ಇರಬಾರ್ದು. ಇದೆಲ್ಲ ಸ್ವಲ್ಪ ಗಮನವಾಗಿರಲಿ. ನೀವು ಬ್ಲಡ್ ಕೊಡೋದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಯಾವುದಾದ್ರೂ ಡಿಸೀಸ್ ಇದೆ, ಏನಾದರೂ ಇದೆ ಅಂದರೆ ಪ್ರೇಯರ್ ಆಗಿ ನೀವು ಇಂಟಿಮೇಟ್ ಮಾಡಬೇಕು. ಸೊ ಬ್ಲಡ್ ಯಾರ್ಯಾರು ಕೊಡಬೇಕು, ಯಾರ್ಯಾರು ಕೊಡಬಾರ್ದು, ಬ್ಲಡ್ ಕೊಡೋದ್ರಿಂದ ಏನೇನೋ ಬೆನಿಫಿಟ್ಸ್ ಇವೆಲ್ಲ ಬಂದು ನಿಮಗೆಲ್ಲ ಇರಲಿ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ SC ST ನೌಕರ ಸಂಘ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ನಮ್ಮ ರಿಮ್ಸ್ ಟೀಮ್ಲಿಂದನೂ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಸೊ ಹೆಚ್ಚಿನ 30-40 ಯೂನಿಟ್ಸ್ ಬಂದರೆ ಮಾತ್ರ ಅವರು ರಿಮ್ಸ್ ತಂಡದವರು ಬರ್ತೀನಿ ಅಂತ ಹೇಳಿದರು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟರೆ ಮುಂದೆ ಈಗ 3-4 ತಿಂಗಳಾದ್ಮೇಲೂ ನಮ್ಮ HGM ಬ್ಲಡ್ ಕ್ಯಾಂಪ್ ಡಾಕ್ಟರ್ಸ್ ಆಫೀಸರ್ಸ್ ಆದ ಡಾಕ್ಟರ್ ಆನಂದ್ MK ಸರ್ ಅವರು ಮತ್ತು ಡಾಕ್ಟರ್ ಸಾಜಿದಾ ಮೇಡಮ್ಗೆ ಅವರಿಗೂ ಧನ್ಯವಾದ ಹೇಳ್ತಾ, ಮತ್ತು ಮುಂದಿನ ಇವತ್ತೊಂದು ದಿವಸನೆಲ್ಲ ಮುಂದಿನ ಬರೋ 2-3 ತಿಂಗಳನ್ನು ನಾವು ರಿಪೀಟೆಡ್ ಆಗಿ ಬ್ಲಡ್ ಕ್ಯಾಂಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ ಒಳ್ಳೆ ಕೆಲಸ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.